ಇವತ್ತು ಇಡೀ ಕರ್ನಾಟಕದಲ್ಲಿ ಮತ್ತು ದೇಶದಲ್ಲಿ ಏನಪ್ಪರ ಒಂದು ಸಂಚಲನ ಮೂಡಿಸುವಂಥ ವಾತಾವರಣ. ಬಹುತೇಕ ಭಾರತ ಕೃಷಿ ಪ್ರಧಾನ ದೇಶ. ಕೃಷಿಗೆ ಈಗ ನೀವೇನೋ ಟ್ಯಾಕ್ಟ್ರಿ, JCB, ಸುಡುಗಾಡ ಅವು ಇವು ಬಂದವತ್ತಲ್ಲಿ ಮಾಡ್ತೀವಿ. ನಮ್ಮ ಅಜ್ಜ, ನಿಮ್ಮ ಅಜ್ಜ, ಮುತ್ತಜ್ಜ, ಆ ಅಜ್ಜ, ಈ ಅಜ್ಜ ಎಲ್ಲರೂ ಸಡೆಗೆ ಈ ದನಕರುಗಳನ್ನು ನಂಬ್ಕೊಂಡು ಕೃಷಿಯನ್ನು ಮಾಡ್ತಿದ್ರು ಹಿಂದಿನಿಂದ. ಇತ್ತೀಚಿನ ದಿನಗಳಲ್ಲಿ ಏನಪ್ಪ ಅಂದ್ರೆ ಮೊದಲಿನಿಂದಲೂ ಸದ್ಯಕ್ಕೆ ಏನಪ್ಪ ಅಂದ್ರೆ ಕೃಷಿಗೆ ಬಳಸ್ತಕ್ಕಂಥ ಹಸುಗಳ ವಯಸ್ಸಾದಮೇಲೆ ಒಂದಿಷ್ಟು ಮಾರಾಟಗಳನ್ನು ಮಾಡುವಂಥ ವ್ಯವಹಾರಗಳು ಆಗಿಂದು ನಡೀತದೆ. ಹಿಂದೆ ಬ್ರಿಟಿಷರ ಕಾಲದಲ್ಲಿ ನಡೀತಕ್ಕಂಥ ವ್ಯವಹಾರಗಳು ಭಾರತ ನಂತರದಲ್ಲಿ ಸ್ವಾತಂತ್ರ್ಯ ಬಂದ ನಂತರ ನಡೆದಿದ್ದಾವೆ. ಒಂದು ವಿಚಾರ ಏನಂದರೆ, ಇತ್ತೀಚೆಗೆ 1947 ನಂತರದಲ್ಲಿ ಭಾರತ ದೇಶದಲ್ಲಿ ಏನಪ್ಪ ಅಂದ್ರೆ ಬೇರೆ ಬೇರೆ ಸರ್ಕಾರಗಳು ಆಡಳಿತಕ್ಕೆ ಬಂದ ಮೇಲೆ ಸರ್ಕಾರಗಳು ತಮ್ಮ ರಾಜಕೀಯ ಹಿತಾಸಕ್ತಿಗಾಗಿ ಇವತ್ತು ಕೋಮು ಗಲಭೆಗಳನ್ನು ಹುಟ್ಟುಹಾಕಲಿಕ್ಕೆ ಸಾಕಷ್ಟು ಪ್ರಯತ್ನಗಳನ್ನು ಮಾಡಿದವು. ಹಿಂದೆ ರಾಮ ಮಂದಿರದ ವಿಷಯ ಆಗಿರ್ಬೋದು, ಬಾಬ್ರಿ ಮಸೀದಿಯ ವಿಷಯಗಳಾಗಿರ್ಬೋದು, ಸಾಕಷ್ಟು ವಿಷಯಗಳನ್ನ ಇಟ್ಟುಕೊಂಡು ಇವತ್ತು ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರಗಳು ಆಡಳಿತವನ್ನು ಮಾಡ್ಕೊಂಡು ಬಂದಿವೆ. ಜನರ ಮಧ್ಯೆ ಭಾವನೆಗಳನ್ನು ಅಲುಗಾಡಿಸುವುದರ ಮೂಲಕ ಅವರ ಭಾವನೆಗಳಿಗೆ ಕಲ್ಪಿಸಿದ್ರಾಯ್ತು. ಅವರು ರೊಕ್ಕ ಕೊಡಬೇಡ, ರೂಪಾಯಿ ಕೊಡಬಾರ್ದು, ತಾನೇ ಓಟ್ ಅಂತ ಬಂದವ್ರಿ. ಕಾಂಗ್ರೆಸ್ದವ್ರಿಗೆ ಭಾವನೆಗಳು ಅಲುಗಾಡಿಸ್ಬೇಕಾದ್ರೆ ಅಲ್ಪಸಂಖ್ಯಾತರ ಭಾವನೆಗಳು ಅಲುಗಾಡಿಸಿದ್ರೆ ಅವ್ರು ಓಟ್ ಹಾಕೋದು ಕಾಂಗ್ರೆಸ್ಗೆ. ಹಿಂದೂಗಳಿಗೆ ಏನಪ್ಪ ಸ್ವಲ್ಪ ಏನಾದರೂ ಭವ್ಯ ವಿಷಯ ತೆಗೆದ್ರೆ, ರಾಮ ಮಂದಿರದ ವಿಷಯ ತೆಗೆದ್ರೆ ಇವ್ರು ಹೋಗೋನು ಸೀದಾ ಗುದ್ದುದು ಕಮಲಕ್ಕೆ ಮತ್ತೆ ಗೊತ್ತಲ್ಲ. ನಾವು ಸಾಧ್ಯ ಬಿಡ್ತೀವಿ, ನೀವೆಲ್ಲಿ ಸಾಯಿಗೊಳ್ತಮ್ಮ, ನೀವು ಸಾಯಲ್ಲ ಅವರು ಸಾಯಲ್ಲ. ನೋಡು ಗೊತ್ತಂತ ರಾಜಕಾರಣಿ ಏನಪ್ಪ ಚೆನ್ನಾಗಿ ದುಡ್ಡು ಮಾಡ್ಕೊಂಡು ಕುದುರ್ತಾನೆ. ಕೇಳಕ್ಕೆ ಇಷ್ಟಪಡ್ತೀನಿ, 2014 ನಂತರದಲ್ಲಿ ನರೇಂದ್ರ ಮೋದಿ ಅವರು ಈ ದೇಶದ ಪ್ರಧಾನಿಯಾಗಿ ಆಯ್ಕೆಯಾಗಿದ್ದಾರೆ. ಏನು ನಿಮಗೆ ಏನಪ್ಪ ಅಂದ್ರೆ ಜಮ್ಮು ಕಾಶ್ಮೀರದ ಕಲಮನ್ನು ಈಸಿಯಾಗಿ ತೆಗೆದು ಮಾಡಿ ಜಮ್ಮು ಕಾಶ್ಮೀರವನ್ನು ಭಾರತಕ್ಕೆ ಅಳವಡಿಕೆ ಮಾಡ್ಕೊಳ್ಳೋಕ್ಕೆ ಸಮಯ ಹಿಡಿಲಿಲ್ಲ. 2014 ನಂತರದಲ್ಲಿ ಏನಪ್ಪ ದೇಶದಲ್ಲಿ ಏನಪ್ಪ ಅಂದ್ರೆ ಇಷ್ಟು ದೊಡ್ಡ ಮಟ್ಟಿಗೆ ಏನಪ್ಪ ಅಂದ್ರೆ ಕೋಮು ಗಲಭೆಗಳಾಗ್ತವೆ. ಅದಕ್ಕೆ ಮೂಲ ಕಾರಣ ಏನಪ್ಪ ಅಂದ್ರೆ ಗೋವಿನ ವಿಷಯವನ್ನು ಇಟ್ಕೊಂಡು ಇಷ್ಟು ದಿನ ನಿಮ್ಮ ಭಾಷಣದಲ್ಲಿ ಒಂದು ದಿನವಾದರೂ ಸಟಕ್ಕೆ ಗೋವನ್ನು ರಾಷ್ಟ್ರೀಯ ಪ್ರಾಣಿಯಾಗಿ ಘೋಷಣೆ ಮಾಡಿರಪ್ಪ. ಯಾವುದೋ ಮೃಗ ಇದೆ, ನಾನು ನೋಡಿಲ್ಲ. ಇನ್ನೀಗ ಶಕ್ತಿಮಾರ್ ಹೇಳಿದ್ರು, ಯಾರಾದರೂ ಹುಲಿ ಸಿಂಹ ನೋಡ್ಬೇಕಾದ್ರೆ ಎಲ್ಲಿಗೆ ಹೋಗ್ಬೇಕು, ಕಾಡಿಗೆ ಹೋಗ್ಬೇಕು, ಇಲ್ಲ ಮೃಗಾಲಯಕ್ಕೆ ಹೋಗ್ಬೇಕು. ನಿಮ್ಮ ಪಕ್ಕದಲ್ಲೇ ಇರುವಂಥ ಒಂದು ಏನಪ್ಪ ಮೃದು ಸ್ವಭಾವದ, ಅತ್ಯಂತ ಸೌಮ್ಯ ಸ್ವಭಾವದ, ಹಾಲನ್ನು ಕೊಡುವ ಎಲ್ಲ ಥರದ ಉಪಯೋಗಕ್ಕೆ ಬರುವಂಥ ಒಂದು ಆಕಳನ್ನು ನೀವು ಮಾಡಿರಪ್ಪ. ರಾಷ್ಟ್ರೀಯ ಪ್ರಾಣಿ ಯಾಕೆ ಘೋಷಣೆ ಮಾಡಲಿಲ್ಲ? ಆಕಳ ರಕ್ಷಣೆ ಮಾಡುವಂತ ಇದ್ರಿ, ರಾಷ್ಟ್ರೀಯ ಪ್ರಾಣಿ ಮಾಡಿದ್ರೆ ಯಾರು ಅವಶ್ಯಕತೆ ಏನಿದೆ ಅಂತ. ಅಂದರೆ ಸಮಸ್ಯೆಗೆ ಪರಿಹಾರ ಬೇಕಾಗಿಲ್ಲ. ಇಲ್ಲಿ ಸಮಸ್ಯೆ ಹಾಗೆ ಇರಬೇಕು, ಸಮಸ್ಯೆ ಜೀವಂತವಾಗಿರಬೇಕು, ನಮ್ಮ ರಾಜಕೀಯ ವೇಗನ ಬಯಸ್ಕೊಳ್ಬೇಕು ಅನ್ನೋಂಥ ಲೆಕ್ಕದಲ್ಲಿ ತಾವು ಇದಿರಿ ತಂದೆ ನಾವು ಯಾಕೆ ಭಾವಿಸಬಾರ್ದು ಅಂತಂದರೆ. ಹಾಗಾಗಿ ಮಾನ್ಯರಲ್ಲಿ ನಾನು ಕೇಳ್ತೀನಿ, ಇಡೀ ವಿಶ್ವದಲ್ಲಿ ಇವತ್ತು ಭಾರತದಲ್ಲಿ ಅತ್ಯಂತ ಹೆಚ್ಚು ಏನಪ್ಪ ಅಂದ್ರೆ ಗೋಮಾಂಸ ರಫ್ತಾಗೋದು ಭಾರತ ದೇಶದಿಂದ. ಅವೆಲ್ಲ ಫ್ಯಾಕ್ಟ್ರಿ ಇರೋದು ಯಾರ್ದು ಬೇರೆ ಬೇರೆ ಜಾತಿಯವರಲ್ಲ, ಹಿಂದೂ, ಸಿಖ್, ಪಾರ್ಸಿ, ಜೈನ ಬೇರೆ ಬೇರೆ ಧರ್ಮದವರಲ್ಲ, ಎಲ್ಲ ಹಿಂದೂ ಧರ್ಮದವ್ರು ಭಾಳ ಅದಾವೆ. 99% ಈಗ ಎಲ್ಲ ಆಕಳ ಫ್ಯಾಕ್ಟ್ರಿ ಕಡಿದು ಎಲ್ಲ ಫ್ಯಾಕ್ಟ್ರಿ ಯಾರೋ ಕಸಾಯಿ ಖಾನೆಗಳಿರೋದು ಹಿಂದೂಗಳೆಲ್ಲ. ಮೊದಲು ಫ್ಯಾಕ್ಟ್ರಿ ಬಂದ್ ಮಾಡಬೇಕಲ್ಲ, ಆಗಳನ್ನ ರಾಷ್ಟ್ರೀಯ ಪ್ರಾಣಿಯಾಗಿ ಘೋಷಣೆ ಮಾಡಿದಾಗ ಇದೆಲ್ಲ ಆಗ್ತೈತಿ ಅಲ್ಲ. ಹಾಗಾಗಿ ನೀವು ಇಷ್ಟು ದಿನ ಏನು ಧ್ವನಿ ಎತ್ತಿದ್ರಿ, ಅದು ನಿಮ್ಮ ಧ್ವನಿ ಪ್ರಾಮಾಣಿಕವಾಗಿದ್ದರೆ ನಮ್ಮ ಜೊತೆ ಕೈ ಜೋಡಿಸ್ರಿ. ನೀವು ಸದ್ಯಕ್ಕೆ ಏನಪ್ಪ ಅಂದ್ರೆ ರಾಷ್ಟ್ರೀಯ ಪ್ರಾಣಿಯಾಗಿ ಗೋವನ್ನು ಆಗ್ಲಿಕ್ಕೆ ಎಲ್ಲರೂ ದಯವಿಟ್ಟು ಒಂದು ಸ್ವಲ್ಪ ಧ್ವನಿ ಗೂಡಿಸಿ ಮಾಡಿ ಏನಪ್ಪ ಅಂದ್ರೆ ಇದು ಸಂಸತ್ನಲ್ಲಿ ಏನು ಲೋಕಸಭಾ ಸಂಸತ್ನಲ್ಲಿ, ರಾಜ್ಯಸಭಾ ಸಂಸತ್ನಲ್ಲಿ ಮಂಡನೆ ಮಾಡಿ ಇದನ್ನು ಒಂದು ಮಸೂದೆ ಮಾಡಿ ನೋಡೋಣ. ಹಾಗಾಗಿ ಈ ಧ್ವನಿಯನ್ನು ವಿಜಯಪುರ ಜಿಲ್ಲೆಯಿಂದನೇ ಯಾಕೆ ಮಾಡ್ತೀವಿ ಅಂದರೆ, ವಿಜಯಪುರ ಜಿಲ್ಲೆಯಲ್ಲಿ ಒಂದು ಜನ ಅಂತಿರ್ತಾರೆ, ವಿಜಯಪುರ ಜಿಲ್ಲೆಯಲ್ಲಿ ಹಿಂದೂಗಳಿಗಿಂತ ಅಲ್ಪಸಂಖ್ಯಾತರ ಏನಪ್ಪ ಅಂದ್ರೆ ಪ್ರಾಬಲ್ಯ ಇದೆ ಅಂತೇಳಿ. ಇವತ್ತು ಅಲ್ಪಸಂಖ್ಯಾತರ ಸಮಾಜದವರು ಬಂದು ನಿಂತುಕೊಂಡಿದ್ದಾರೆ. ಇಲ್ರಿ, ಸಮಾಜ ಯಾಕಂದ್ರೆ ಗೋವನ್ನು ರಾಷ್ಟ್ರೀಯ ಪ್ರಾಣಿ ಮಾಡಲಿ ಅವ್ರ ಕಡೆ. ಹಾಗಾಗಿ ಇವತ್ತು ಸಮಾನ ಮನಸ್ಕರು ಕೂತ್ಕೊಂಡು ಒಂದಷ್ಟು ಹೋರಾಟವನ್ನು ಮಾಡಿದ್ದೀವಿ. ಇವತ್ತು ಪ್ರಗತಿಪರ ಹೋರಾಟಗಾರರಿಗೆ ಅಥವಾ ಹಿಂದೂಪರ ಹೋರಾಟಗಾರರಿಗೆ ನಾನು ಮನವಿಯನ್ನು ಮಾಡ್ಕೊಡ್ತೀನಿ. ತಮ್ಮ ಹೋರಾಟ ಅಂದರೆ ಏನು, ನಾವು ಯಾಕೆ ಹೋರಾಟ ಮಾಡ್ತೀವಿ, ಏನು ಸುದ್ದಿ, ಯಾವ ವಿಚಾರಕ್ಕೆ ಮಾಡ್ತಿದ್ದೀವಿ, ನಮ್ಮನ್ನು ಯಾವ ರಾಜಕಾರಣ ಶಿಕ್ಷಕ ಪ್ರಯತ್ನ ಮಾಡ್ತಿದ್ದಾರೆ, ತಮ್ಮ ಬೆಳೆ ಹೇಗೆ ಬಯಸ್ಕೊಳ್ತಾರೆ. ಹಾಗಾಗಿ ದಯವಿಟ್ಟು ಇದನ್ನ ಗಂಭೀರವಾಗಿ ಏನು ಈ ಗೋವನ್ನು ರಾಷ್ಟ್ರೀಯ ಪ್ರಾಣಿಯಾಗಿ ಘೋಷಣೆ ಮಾಡಲಿಕ್ಕೆ ಎಲ್ಲರೂ ಸಹಕಾರ ನೀಡ್ರಿ. ಅದರ ಮೊದಲ ಹೆಜ್ಜೆಯಾಗಿ ಇವತ್ತು ವಿಜಯಪುರ ಜಿಲ್ಲೆಯಿಂದ ನಾವು ಆರಂಭ ಮಾಡಿದ್ವಿ. ನೀವು ನಿಮ್ಮ ಹಳ್ಳಿಗಳಲ್ಲಿ, ನಿಮ್ಮ ತಾಲೂಕುಗಳಲ್ಲಿ, ಜಿಲ್ಲೆಗಳಲ್ಲಿ ಏನು ರಾಜ್ಯ ಮಟ್ಟದಲ್ಲಿ ಹೋರಾಟಗಳನ್ನು ಮಾಡ್ರಿ. ಅವಾಗ ಕೇಂದ್ರ ಸರ್ಕಾರಕ್ಕೂ ಸ್ವಲ್ಪ ಏನಂತಾರೆ ಬ್ಯಾನ್ ತಡೆದಿದ್ದೆ. ಅವರಾದ್ರೂ ಅವಾಗ ಕಣ್ ನೋಡ್ಕೆ ಮಾಡಿ ನೋಡೋಣ. ಅವಾಗೂ ಮಾಡಿದ್ರು. ಅವ್ರು ಯಾಕೆ ಮಾಡಿದ್ರು ಅಂದ್ರೆ ಎಲ್ಲ ಕಸಾಯಿ ಖಾನೆಗಳು ಇರುವುದೆಲ್ಲವೂ ದೊಡ್ಡ ದೊಡ್ಡ ಹಿಂದೂಗಳು ಇದಾವ. ಅವ್ರ ಫ್ಯಾಕ್ಟ್ರಿ ಬಂದೈತೆ ಅಂದ್ರೆ ಅವ್ರಿಗೇನು ಲಾಭ ಇಲ್ಲ. ಹಾಗಾಗಿ ಇವೆಲ್ಲವೂ ಬೇರೆ ರಾಜಕಾರಣಗಳು ಭಾಳಷ್ಟು ಕೆಟ್ಟ ವ್ಯವಸ್ಥೆ ಇರೈತಿ. ಹಾಗಾಗಿ ಏನು ಯುವಕರಿಗೆ ಅದು ಅರ್ಥ ಆಗೋದಿಲ್ಲ. ಯುವಕರು ಏನಪ್ಪ ಅಂದರೆ ಇಲ್ಲ ನಮ್ಮ ಧರ್ಮ ಜಾತಿ ಇದನ್ನು ತಿಳ್ಕೊಂಡು ನಾವು ಏನೇನೋ ಮಾಡ್ತೀವಿ. ಹಾಗಾಗಿ ಯುವಕರು ಜಾಗೃತ ಆಗಬೇಕು. ಮತ್ತು ಒಂದಿಷ್ಟು ತಾವೆಲ್ಲರೂ ಒಂದಿಷ್ಟು ಧ್ವನಿ ಎತ್ತರೆ ತಂದು ತಮ್ಮಲ್ಲಿ ನಾನು ವಿನಂತಿಯನ್ನು ಮಾಡ್ಕೊಳ್ತೀನಿ. ಈಗಾಗಲೇ